ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಷಯ ಏನಂತಂದರೆ, ರಾಜ ಹೇಗೆ ತನ್ನ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡ್ದ ಅಂತ. ಉತ್ತರಾಧಿಕಾರಿ ಹೆಂಗಿರ್ಬೇಕಂತಂದರೆ ನೆಕ್ಸ್ಟು ಜನ್ರೇಷನ್, ನೆಕ್ಸ್ಟು ರಾಜ್ಯ. ಓಕೆನಾ? ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ತುಂಬ ಟೆಸ್ಟ್ಗಳು ಇಟ್ಬಿಟ್ಟು, ಈಗ ಹೇಗೆ ಎಕ್ಸಾಮ್ ಬರ್ತೀವಲ್ಲ ಆ ಥರ ಎಕ್ಸಾಮ್ಗಳಿಟ್ಟು ಅವಾಗ ಎಕ್ಸಾಮ್ ಇರಲಿಲ್ಲ, ಬಟ್ ಪರೀಕ್ಷೆ ಮಾಡ್ತಿದ್ರು. ಹೆಂಗಪ್ಪ ಅಂತಂದರೆ ಎಲ್ಲರೂ ರಾಜನ ಮಕ್ಕಳು ತುಂಬ ಪವರ್ಫುಲ್ಲಾಗಿ, ಆಮೇಲೆ ಎಲ್ಲರೂ ಸಾಮಾನ್ಯರು ಅಂದರೆ ಅಸಾಮಾನ್ಯರಾಗಿರ್ತಿದ್ರು. ಅದರಲ್ಲಿ ಹಿಂಗೆ ನೆಕ್ಸ್ಟು ಒಳ್ಳೆಯ ವ್ಯಕ್ತಿನ ಗುರುತಿಸ್ಬೇಕಂತ ಹಿಂಗೆ ಒಂದು ಸಾರಿ ಇದ್ದಾಗ ಒಬ್ಬ ರಾಜ ತನ್ನ 3 ಜನ ಮಕ್ಕಳನ್ನ ಇದರಲ್ಲಿ ಯಾರನ್ನ ಸರಿಯಾದ ಆಯ್ಕೆ ಮಾಡಬೇಕು, ಯಾರು ಪ್ರಾಮಾಣಿಕರಾಗಿದ್ದಾರೆ ಅಂತ ಟೆಸ್ಟ್ ಮಾಡೋಣ ಅಂಥೇಳಿ ಪ್ರಧಾನಿ ಹತ್ರ ಕೇಳ್ತಾರಂತೆ. ಪ್ರಧಾನಿ ಅವಾಗ ಹೇಳ್ತಾರಂತೆ, ರಾಜರೇ ನೀವು ಈ ಥರ ಮಾಡಿ ಅಂತ ಹೇಳ್ತಾರಂತೆ. ಹೇಳಿದ್ಮೇಲೆ ಸರಿ ಆಯ್ತು, ನಾಳೆ ಮಾಡೋಣ ಅಂಥೇಳಿ ಆ 3 ಜನ ಮಕ್ಕಳನ್ನ ಕರೆಸ್ತಾರಂತೆ. ರಾಜ ಒಡೆಗೆ ಕರೆಸಿ ಅಲ್ಲಿ ಕೂತ್ಕೊಂಡು ರಾಜ ಎಲ್ರಿಗೂ ಒಂದೊಂದು ಉಂಡೆ ಕೊಡ್ತಾರಂತೆ. ಇದರಲ್ಲಿ ಒಂದು ಅದ್ಭುತವಾದ ಗುಲಾಬಿ ಹೂವಿಂದು ಬೀಜ ಇದೆ, ನೀನು ಇದನ್ನು ಚೆನ್ನಾಗಿ ಬೆಳೆಸ್ಕೊಂಡು ಬಾ. ಎಷ್ಟು ಚೆನ್ನಾಗಿ ಕಾಪಾಡ್ಕೋತಿಲ್ಲ ಅಷ್ಟು ಚೆನ್ನಾಗಿ ನೀನು ರಾಜ್ಯನ ಬೆಳೆಸ್ತೀಯ ಅಂತ ಹೇಳ್ದಂತೆ. ಆಮೇಲೆ ಇನ್ನೊಬ್ಬನಿಗೆ ಸೇವಂತಿಗೆ ಹೂವಿಂದು ಒಂದು ಉಂಡೆ, ಅದರಲ್ಲಿ ಬೀಜ ಇದೆ, ತಗೋ ನೀನು ಇದರಲ್ಲಿ ಸೇವಂತಿಗೆ ಹೂವು ಇದೆ, ಬೆಳೆಸ್ಕೊಂಡು ಬಾ ಅಂತ ಕೊಟ್ಟನಂತೆ. ಒಂದು ಉಂಡೆ ಮತ್ತು ಒಂದು ಪಾಟ್ ಕೊಟ್ಟನಂತೆ. ಅದರಲ್ಲಿ ಹೋದಂತೆ. ಇನ್ನೂ 3ನೇ ಬಂದಂತೆ, ಇದರಲ್ಲಿ ದಾಸವಾಳ ಹೂವಿನ ಗಿಡ ಇದೆ, ಇದನ್ನು ಚೆನ್ನಾಗಿ ಬೆಳೆಸ್ಕೊಂಡು ಬಾ ಅಂತ ಕೊಟ್ಟನಂತೆ. ಕೊಟ್ಟಿದ ತಕ್ಷಣ ತೊಗೊಂಡು 3 ಜನ ಹೋದ್ರಂತೆ. ಹೋಗಿ ಒಂದು ಸ್ವಲ್ಪ ತಿಂಗಳು ಕಳೆದ್ಮೇಲೆ ಈ ಫಸ್ಟ್ನೇ ಬಂದಂತೆ. ಅದ್ಭುತವಾದ ಗಿಡ ಬೆಳೀತಂಥದ್ದು ನೋಡ್ಬಿಟ್ಟು ರಾಜ ಗಾಬರಿ ಇದ್ದಂತೆ. ಎಂಥ ಅದ್ಭುತ ರಾಜ ಅವನು ತುಂಬ ಖುಷಿ ಆದಂತೆ. ಆಯ್ತು ಸರಿ, ಇನ್ನು 2ನೇ ತೊಗೊಂಬಂದಂತೆ. ಅವನು ಚೆನ್ನಾಗಿ ಬೆಳೀತಂತೆ. ಇನ್ನು 3 ಖಾಲಿ ಕೈಯಲ್ಲಿ ಸ್ವಲ್ಪ ಮರಕೊಂಡು ಬಂದಿದಂತೆ. ಆವಾಗ ಕೇಳಿದಂತೆ, ನೀವು ಯಾಕೆ ನಿಂದಾಗಿ ಬೆಳೆದಿಲ್ಲ ಗಿಡ ಅಂತ ಕೇಳಿದಂತೆ. ಆವಾಗ ಮಗ ಹೇಳಿದಂತೆ, ಅಪ್ಪಾಜಿ ನಾನು ಎಲ್ಲ ಥರ ಪ್ರಯತ್ನ ಮಾಡಿದೆ, ನೀರು ಹಾಕಿದೆ, ಗೊಬ್ಬರ ದಿನ ಬಿಸಿಲಿಟ್ಟು ಎಲ್ಲ ಮಾಡಿದೆ, ಆದರೂ ಬೆಳೀಲಿಲ್ಲ ಅಂತ ಹೇಳಿದಂತೆ. ಆವಾಗ ತೊಗೊಂಡೋಗಿ ಕಿರೀಟ ಅವ್ರ ತಲೆ ಮೇಲೆ ಇಟ್ಟನಂತೆ. ಅವರಿಬ್ಬರು ಯಾಕೆ ನಾವು ಇಷ್ಟು ಚೆನ್ನಾಗಿ ಗಿಡಗಳನ್ನ ಬೆಳೆಸ್ಕೊಂಡ್ಬಂದಿದ್ದೀವಿ, ನಮ್ಮ ನೋಡು ಹೂವಿನ ಗಿಡ ಎಷ್ಟು ಚೆನ್ನಾಗಿ ಅದ್ಭುತವಾಗಿದೆ, ನನ್ನ ನೋಡು ಹೂವಿನ ಗಿಡ ಎಷ್ಟು ಚೆನ್ನಾಗಿದೆ, ಅವನೇನು ಬೆಳೆಸ್ಕೊಂಬಂದಿಲ್ಲ, ಅವ್ನು ಯಾಕೆ ಕೊಡ್ತೀವಿ ಅಂತ ಕೇಳಿದಂತೆ. ಆವಾಗ ಅವ್ರು ಹೇಳಿದಂತೆ, ನಾನು ನಿಮ್ಮ ಹತ್ರ ಒಂದು ಆಟ ಆಡಿದೆ. ರಾಜ ಹೇಳಿದಂತೆ, ನೀವೆಷ್ಟು ಪ್ರಾಮಾಣಿಕ ಅಂತ ಚೆಕ್ ಮಾಡೋಕ್ಕೆ ಆ ಉಂಡೆ ಇತ್ತಲ್ಲ, ಆ ಉಂಡೆಲಿ ಏನು ಬೀಜ ಇರಲಿಲ್ಲ, ಏನೂ ಇರಲಿಲ್ಲ, ಖಾಲಿ ಉಂಡೆ, ಮಣ್ಣಿನ ಉಂಡೆ ಕೊಟ್ಟೆ. ಅದರಿಂದ ನೀವು ಇದರಲ್ಲಿ ಬೀಜ ಇದೆ, ಬೆಳೀತಾ ಇಲ್ಲ ಅಂತೇಳ್ಬಿಟ್ಟು ನೀವು ತಂದ ಸಸಿಯ ನಟ್ಟು ಅದನ್ನು ನೀರಾಕಿ ಬೆಳೆಸ್ಕೊಂಡು ದೊಡ್ಡದಾಗಿ ಮಾಡ್ಕೊಂಡ್ಬಂದಿದ್ದೀರಾ. ಅಂದರೆ ನಿಮ್ಮ ಹತ್ರ ಪ್ರಾಮಾಣಿಕತೆ ಅನ್ನೋದಿಲ್ಲ. ನೀವು ಬೀಜ ಬಂದಿರೋದು ಪರವಾಗಿಲ್ಲ, ಅದನ್ನು ನೀರು ಹಾಕಿ ಬೆಳೆದಿಲ್ಲ ಅಂದರೆ ಸುಮ್ಮನೆ ಖಾಲಿ ಬಂದಿದ್ರು ಕೂಡ ನಾನು ಇನ್ನೊಂದು ಟೆಸ್ಟ್ ಮಾಡ್ತಿದ್ದೆ. ಬಟ್ ನೀವು ಶಾರ್ಟ್ಕಟ್ಟನ್ನು ನೋಡಿಕೊಂಡು ನಾನು ರಾಜ ಆಗಬೇಕು ಅನ್ನೋ ಹಂಬಲದಿಂದ ನಿಯತ್ತನ್ನು ಬಿಟ್ಬಿಟ್ಟು, ಪ್ರಾಮಾಣಿಕತೆಯನ್ನು ಬಿಟ್ಬಿಟ್ಟು ನೀವು ಈ ಥರ ಮಾಡಿದ್ದೀರಾ. ಅದಕ್ಕೆ ಇಬ್ಬರು ಅರ್ಹರಲ್ಲ, ನಿಮಗೆ ಸಣ್ಣ ಪೋಸ್ಟ್ ಕೊಡ್ತೀನಿ ತಗೊಳ್ಳಿ ಅಂತೇಳಿ ಚಿಕ್ಕ ಮಕ್ಕಳಿಗೆ ರಾಜಪಟ್ಟ ಕೊಟ್ಟರಂತೆ. ಅಂದರೆ ನಿಯತ್ತಿಗೆ ಎಲ್ಲಿ ಹೋದರೂ ತುಂಬ ವ್ಯಾಲ್ಯೂ ಇದೆ. ನಾವು ಎಷ್ಟು ನಿಯತ್ತಾಗಿರ್ತೀವಲ್ಲ ಅಷ್ಟು ನಮಗೆ ಲಾಭಗಳು ಜಾಸ್ತಿ. ಈಗಿನ ಕಾಲದಲ್ಲಿ ಹೇಳ್ತಾರೆ, ಕಲಿಯುಗದಲ್ಲಿ ನಿಯತ್ತಿಗೆ ವ್ಯಾಲ್ಯೂ ಅಂತ. ಅದು ನಿಯತ್ತು ಬೇರೆ, ಇದು ನಿಯತ್ತು ಬೇರೆ. ನಿಯತ್ತು ಹೆಂಗಂದರೆ ನನ್ನ ಖುಷಿಗೋಸ್ಕರ ನಾನು ಮಾಡಬೇಕು. ಓಕೆನಾ? ನನಗೆ ಅದನ್ನು ಸರಿ ಅನ್ನಿಸ್ತಾ ಅಷ್ಟೇ ಮಾಡಬೇಕು. ಕೆಲವೊಂದು ಟೈಮ್ ತಪ್ಪುಗಳು ಕೂಡ ಸರಿ ಅನಿಸುತ್ತೆ. ನನಗೆ ಸರಿ ಅನಿಸಿರೋದು ಇನ್ನೊಬ್ರಿಗೆ ಸರಿ ಅನಿಸಲ್ಲ. ಆ ಥರದಲ್ಲ. ಈ ಥರ ಯಾರಾದರೂ ಒಬ್ಬರು ನಿಮ್ಮನ್ನು ನಂಬಿಕೆ ಇಟ್ಟು ಏನಾದರೂ ಒಂದು ವಸ್ತು ಕೊಟ್ಟರು, ಏನಾದರೂ ಹಣ ಕೊಟ್ಟರು, ಏನಾದರೂ ಕೊಟ್ಟರು ಅಂದರೆ ಅದನ್ನು ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಅದನ್ನು ನೀವು ಕರೆಕ್ಟಾಗಿ ಹೇಳಿದ ತಕ್ಷಣವೇ ಕೊಟ್ಟರೆ, ಓಕೆನಾ, ಒಂದೊಂದು ರೇಂಜಿಗೆ ಅವ್ರಿಗೂ ಮಧ್ಯೆ ಬಾಂಡಿಂಗ್ ಬೆಳೆಯುತ್ತೆ. ಕೊಡೋಕ್ಕಾಗಿಲ್ಲ ಹೇಳ್ಕೊಳ್ಳಿ, ಈ ಥರ ಪ್ರಾಬ್ಲಮ್ ಇದೆ, ನನಗೆ ಇಷ್ಟಾಗುತ್ತೆ, ಇಷ್ಟು ಕೊಡ್ತೀನಿ, ಇಲ್ಲ ಇಷ್ಟು ತಿಂಗಳು ಬಿಟ್ಟು ಕೊಡ್ತೀನಿ ಅಂದರೆ ಒಂದು ನಿಮಗೆ ನಿರ್ದಿಷ್ಟವಾದ ಕಮಿಟ್ಮೆಂಟ್ ಕೊಡಿ. ಅದರಿಂದ ನಿಮ್ಮ ಅಂಡರ್ಸ್ಟ್ಯಾಂಡಿಂಗು ಮತ್ತು ನಿಮ್ಮ ಮಧ್ಯೆ ಬಾಂಧವ್ಯ ಚೆನ್ನಾಗಿ ಉಳಿಯುತ್ತೆ. ಯಾವತ್ತೂ ನಿಯತ್ತಾಗಿರೋ ವ್ಯಕ್ತಿಗೆ ಎಲ್ಲಿ ಹೋದರೂ ವ್ಯಾಲ್ಯೂ ಇದೆ. ನಿಯತ್ತಿಲ್ದಿರೋ ವ್ಯಕ್ತಿನ ಒಂದು ಸರಿ ನಿಯತ್ತಿಯನ್ನು ಕಳ್ಕೊಂಡ್ರೆ ಅವನ ಸುತ್ತಮುತ್ತಲ ಪರಿಸರದ ಎಲ್ಲರಿಗೂ ಅವನು ಕಂಡ್ರೆ ಒಂದು ಸ್ವಲ್ಪ ಏನೋ ಭಯ ಬರುತ್ತೆ. ಅಂದರೆ ಅವನು ನಿಯತ್ತು ಕಳ್ಕೊಂಡಿರ್ತಾನೆ. ಅದಕ್ಕೆ ಅವ್ನಿಗೇನಾದ್ರು ಕೊಡಬೇಕು ಅಥವಾ ವ್ಯವಹಾರಗಳಲ್ಲೆಲ್ಲ ಅವನು ಬಿದ್ದುಬಿಡುತ್ತೆ. ಹಾಗೆ ಎಲ್ಲರೂ ನಿಯತ್ತಾಗಿದ್ದು ಕೆಲಸ ಮಾಡೋಣ. ನಮಗಿಲ್ಲದೆ ಇದ್ದರೂ ನಮ್ಮ ದೇಹಕ್ಕೆ ನಿಯತ್ತಿನ ಕೆಲಸ ಮಾಡೋಣ. ಮೈ ಉಳಿಸ್ಕೊಳ್ಳೋದು ಇವತ್ತು ಮೈ ಉಳಿಸ್ಕೊತೀರಾ, ನಾಳೆ ಅದೇ ನಮಗೆ ಮುಳ್ಳಾಗುತ್ತೆ. ಒಳಗಡೆ ಬೆವರು ಕಟ್ಕೊಂಡು BP, ಶುಗರು ಈ ಥರ ಎಲ್ಲನೂ
ಎಲ್ರಿಗೂ ಅದೇ ಇದಕ್ಕೆ ಆಡಂದು ಬರ್ತಾ ಇರೋದು, ಅಂದರೆ ಮೈ ಉಳಿಸ್ಕೊಳ್ಳೋದ್ರಿಂದ. ಅದಕ್ಕೆ ನಮ್ಗೆ ಎಷ್ಟಾಗುತ್ತಲ್ಲ ಅಷ್ಟು ಎಫರ್ಟ್ ಆಗಿ ಕೆಲಸ ಮಾಡೋಣ, ಅದರಿಂದ ನಮಗೆ ದೇವರು ಫಲ ಕೊಟ್ಟೆ ಕೊಡ್ತಾನೆ. ಓಕೆನಾ? ಧನ್ಯವಾದಗಳು.